ಬಡವರ ಹೊಟ್ಟೆ ಸೇರಬೇಕಾಗಿದ್ದಂತ ಪಡಿತರ ಅಕ್ಕಿ ಈಗ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವಂತದ್ದು. ಗಡಿ ಜಿಲ್ಲೆ ಬೀದರ್ನಲ್ಲಿ ಅಕ್ರಮ ದಂಧೆಕೋರರ ಹಾವಳಿ ಹೆಚ್ಚಾಗಿರುವಂತದ್ದು. ಸದ್ಯ ಏನು ಬೀದರ್ ನಗರದಲ್ಲಿ ಏನಿದೆ, ರಾತ್ರಿ ಆಗ್ತಾ ಇದ್ದಂತೆ ಅಲರ್ಟ್ ಆಗುವಂತ ಏನು ಅಕ್ರಮ ದಂಧೆಕೋರರು ಏನಿದ್ದಾರೆ, ಅಕ್ರಮವಾಗಿ ಅಕ್ಕಿನ ಸಂಗ್ರಹ ಮಾಡಿಕೊಂಡು ನೆರೆ ರಾಜ್ಯಕ್ಕೆ ಮಾರಾಟ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಸದ್ಯ ನಾನು ಹುಗೇರಿ ಬೀದರ್ ನಗರದ ಅನದಿ ದೂರದಲ್ಲಿರುವಂತಹ ಹುಗೇರಿ ಬಡಾವಣೆಯಲ್ಲಿ ಇರುವಂತದ್ದು. ಹುಗೇರಿ ಬಡಾವಣೆಯಲ್ಲಿ ಏನಿದೆ, ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಬಡಾವಣೆಯ ಮಧ್ಯಭಾಗ ಏನಿದೆ, ನೋಡು ಮಧ್ಯದಲ್ಲೇ ಒಂದು ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹ ಮಾಡಿಕೊಂಡು ನೆರೆ ರಾಜ್ಯಕ್ಕೆ ಮಾರಾಟ ಮಾಡುವಂತ ಉದ್ದೇಶದಿಂದ ಒಂದು ಸಂಗ್ರಹ ಮಾಡಿರುವಂಥದ್ದು. ಏನು ಮನೆಗೆ ತೆರಳುವಂತ ದಂಧೆಕೋರರು ಏನಿದ್ದಾರೆ, ಪ್ರತಿ ಮನೆಯಿಂದ ಅಕ್ಕಿಯನ್ನು ಅಕ್ರಮವಾಗಿ ಪಡಿತರ ಅಕ್ಕಿಯನ್ನು ಸಂಗ್ರಹ ಮಾಡಿಕೊಂಡು ಈ ರೀತಿ ಏನೋ ಮಧ್ಯಭಾಗದಲ್ಲಿ ಸಂಗ್ರಹ ಮಾಡಿಟ್ಟಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಸುಮಾರು 25ಕ್ಕೂ ಹೆಚ್ಚು ಮೂಟೆಗಳು, ಅಕ್ಕಿ ಮೂಟೆಗಳು ಇರುವಂಥದ್ದು. ಸುಮಾರು ಒಂದು 10 ರಿಂದ 15 ಕ್ವಿಂಟಲ್ ಅಕ್ಕಿಗಳು ಇರುವಂಥದ್ದು. ಈಗಾಗಲೇ ನ್ಯೂಸ್ ಫಸ್ಟ್ಗೆ ಬಂದಂಥ ಖಚಿತ ಮಾಹಿತಿ ಮೇರೆಗೆ ಫುಡ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ನೀಡಿದ್ವಿ. ಮಾಹಿತಿ ನೀಡಿದ ಬಳಿಕ ಫುಡ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಭೇಟಿ ಮಾಡಿ ದಾಳಿಯನ್ನು ನಡೆಸಿರುವಂಥದ್ದು. ನೀವು ದೃಶ್ಯಗಳು ಗಮನಿಸ್ತಾ ಇರಬಹುದು. ಅಧಿಕಾರಿಗಳು ಏನೋ ಫುಡ್ ಅಧಿಕಾರಿಗಳಿದ್ದಾರೆ, ಅವರು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸುಮಾರು 20ಕ್ಕೂ ಹೆಚ್ಚು ಮೂಟೆಗಳಿರುವಂಥದ್ದು, 10 ರಿಂದ 15 ಕ್ವಿಂಟಲ್ ಅಕ್ಕಿ ಇದೆ. ಈಗಾಗಲೇ ಪರಿಶೀಲನೆ ನಡೆಸಿ ದಾಳಿಯನ್ನು ನಡೆಸಿರುವಂಥದ್ದು. ಏನೋ ಈಗಾಗಲೇ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು. ಈ ಒಂದು ಏನು ನಗರದ ಇದು ಬೀದರ್ ನಗರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶ, ಈ ಒಂದು ಹುಗೇರಿ ಪಟ್ಟಣದಲ್ಲಿ ಮಧ್ಯಭಾಗ ರಾಜಾರೋಷವಾಗಿ ಯಾವ ರೀತಿ ಅಕ್ರಮ ದಂಧೆಗೆ ಇರುವಂತಹ ದಂಧೆಕೋರರು ಏನಂತಾರೆ, ನೀವು ಅಕ್ರಮವಾಗಿ ಅಕ್ಕಿಯನ್ನು ಸಂಗ್ರಹಿಸಿ ಮಾರಾಟ ಮಾಡುವ ಉದ್ದೇಶದಿಂದ, ಕಾಳಸಂತೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಅಕ್ಕಿಯನ್ನು ಈ ರೀತಿ ರಾಜಾರೋಷ ಸಂಗ್ರಹಿಸ್ತಾರೆ ಅಂತಂದ್ರೆ ಇದಕ್ಕೆ ಯಾರು ಹೊಣೆ, ಕ್ರಮ ಕೈಗೊಳ್ಳಬೇಕಾದಂತ ಅಧಿಕಾರಿಗಳು ಕೂಡ ಯಾಕೆ ಅವರು ಕಟ್ಟುನಿಟ್ಟ ಕ್ರಮಕ್ಕೆ ಮುಂದಾಗ್ತಿಲ್ಲ ಎನ್ನುವಂತ ಮಾತು ಕೂಡ ಈಗ ಕಾಣ್ತಾ ಇರುವಂಥದ್ದು. ಈಗಾಗಲೇ ಏನು ಅಕ್ಕಿಯನ್ನು ಅಕ್ರಮವಾಗಿ ಸಂಗ್ರಹಿಸಿರುವಂತಹ ದಂಧೆಕೋರರು ಏನಿದ್ದಾರೆ, ಈ ಅಕ್ಕಿಯನ್ನು ನೆರೆ ರಾಜ್ಯಕ್ಕೆ ಒಯ್ದು ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡ್ತಾರೆ. ಪ್ರತಿ ಮನೆಗೆ ತೆರಳುವಂತಹ ದಂಧೆಕೋರರು ಏನಿದ್ದಾರೆ 10 ರಿಂದ 17 ರೂಪಾಯಿವರೆಗೂ ಕೂಡ ಪ್ರತಿ ಕೆಜಿ ಅಕ್ಕಿಯನ್ನು ಸಂಗ್ರಹಿಸಿಕೊಂಡು ಈ ರೀತಿ ಮುಕ್ತವಾಗಿ ಸಂಗ್ರಹ ಮಾಡಿಕೊಂಡು ನೆರೆ ರಾಜ್ಯಗಳಿಗೆ ಮಾರಾಟ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಇವಕ್ಕೆ ಕಡಿವಾಣ ಹಾಕೋಕೆ ಇನ್ನಾದ್ರೂ ಅಧಿಕಾರಿಗಳು ಕಟ್ಟುನಿಟ್ಟ ಕ್ರಮ ಕೈಗೊಳ್ಳುವ ಮೂಲಕ ಕಡಿವಾಣ ಹಾಕ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಶಿವಾನಂದ್, ನ್ಯೂಸ್ ಫಸ್ಟ್, ಬೀದರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.